ನಿಮ್ಮ ಧರ್ಮ ಬಸವವು ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಮಹಾರಾಜ್ ಕಿ ಜೈ. ಬಸವೇಶ್ವರ ಮಹಾರಾಜ್ ಕಿ ಜೈ. ಬಸವೇಶ್ವರ ಮಹಾರಾಜ್ ಕಿ. ಜಿಲ್ಲಾಧಿಕಾರಿಗಳಾದಂತಹ ಮೇಡಮ್ನವರಿದ್ದಾರೆ, ಸಂಸದರಿದ್ದಾರೆ, SP ಸಾಹೇಬರಿದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ವಿಶೇಷವಾಗಿ ಬಸವ ಜಯಂತಿಯ ದಿನ ನಾವೆಲ್ಲರೂ ಸೇರುವಂಥದ್ದು ಒಂದು ವಿಶೇಷ. ಈಗಾಗಲೇ ಉಪನ್ಯಾಸಕರು ಬಸವಣ್ಣವರ ವ್ಯಕ್ತಿತ್ವ ಮತ್ತು ಬಾಲ್ಯದ ಕೆಲವು ಘಟನೆಗಳನ್ನು ಹೇಳಿದ್ದಾರೆ. ಬಟ್ ಇದೆಯಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಸಾಧ್ಯನಾ? ಯಾರು ಮಾತಾಡಲ್ಲ ನೋಡ. ಮಾತಾಡಲ್ಲ ಅಂದ್ರೆ ಅದರಂತ ಹೋಗಕ್ಕಾಗಲ್ಲ ಅಂತಾನೆ ಅಲ್ವಾ? ನಾವು ಹೋಗ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಸುಮ್ಮನೆ ಇದ್ರೆ ಹೋಗಕ್ಕಾಗಲ್ಲ ಅಂತಾನೆ ಅರ್ಥ. ಯಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ವಿಷಯದಲ್ಲಿ, ಅನುಭವದಲ್ಲಿ ಬಹಳ ದೀರ್ಘವಾದಂಥ ಪ್ರಯಾಣವನ್ನು ನಾವು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನಾವು ಹಿಂದಕ್ಕೆ ಹೋಗಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಬಸವಣ್ಣವರು ಹೇಳಿಬಿಟ್ಟಿದ್ದಾರೆ, ಕಣ್ಣಿಗೆ ಕಾಣುವ ಕಾಡಿನೊಳಗೆ ಬಿದ್ದಿವೆ 5 ಹೆಣಗಳು. ಕಣ್ಣಿಗೆ ಕಾಣುವ ಕಾಡಿನೊಳಗೆ ಬಿದ್ದಿವೆ 5 ಹೆಣಗಳು. ಆ ಹೆಣಗಳ ನೋಡಲು ಬಂಧುಗಳು ಬಂದು ಬಂದು ಅಳುವವರು ಘನವಾಗಿ. ನೋಡಲು ಬಂಧುಗಳು ಬಂದು ಬಂದು ಅಳುವವರು ಘನವಾಗಿ. ಹೆಣವು ಸುಡದು ಕಾಡು ನಂದದು ಬರೀ ಮೋಡ ಉಳಿದಿತ್ತು ನೋಡ ಈಶ್ವರ ಅಂತ ಹೇಳ್ತಾರೆ. ಏನಿರರ್ಥ? ಈ ಕಣ್ಣಿಗೆ ಕಾಣುವ ಕಾಡು ಅಂತಂದ್ರೆ ಜಗತ್ತು, ದೇಶ, ರಾಜ್ಯ ಇದೆಲ್ಲದನ್ನು ಹೋಲಿಸುವುದು. ಇದರೊಳಗಡೆ ಒಂದು 5 ಹೆಣಗಳು ಬಿದ್ದಿದೆ. ಜಾತಿ, ಧರ್ಮ, ಮೋಹ, ಹಣ, ಅಧಿಕಾರ, ಈ ಒಂದು 5 ಹೆಣಗಳು ಬಿದ್ದಿದೆ. ಈ ಹೆಣಗಳನ್ನ ನೋಡ್ಲಿಕ್ಕೆ ಯಾರ್ಯಾರು ಬರ್ತಾ ಇದ್ದೀವಿ ಅಂತಂದ್ರೆ ಮತ್ತು ಅವ್ರ ಬಂಧುಗಳೇ. ಅವ್ರ ಬಂಧುಗಳು ಅಂದ್ರೆ ಅರ್ಥ ಅದರ ಆಶೆಯಲ್ಲಿರುವಂಥವ್ರು, ಅದರ ಒಡನಾಟದಲ್ಲಿರುವಂಥವ್ರು, ಅದರ ಮೋಹ ಇರುವಂಥವರು ಅವರ ಬಂಧುಗಳು ಬಂದು ಬಂದು ಅಳುವವರು ಘನವ. ಒಂದು ಘನ ಅಂದರೆ ಬಹಳ ಜನ ಬರ್ತಾ ಇದ್ದಾರೆ ಅಂತಾರೆ. ಹೆಣವು ಸುಡದು ಕಾಡು ನಂದದು. ಹೆಣ ಸುಡ್ತಾ ಇದೆ, ಹೋಗ್ಲತ್ತ ಮುಗಿಸಿಟ್ಟು ಹೋಗ್ಬಿಡೋಣ ಅಂತಂದ್ರೆ ಹೆಣನೂ ಸುಡ್ತಾ ಇದೆ. ಹೆಣ ಸುಡ್ದಂಗೆ ಹೋಗೋದು ಹೇಗೆ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಕಾಡಾರು ನಂದುತ್ತಾ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಕಾಡು ನಂದ್ತಾ ಇದೆ. ಹಾಗಾದ್ರೆ ಬರೇ ಮೋಡ ಉರಿದಿತ್ತು ನೋಡ ಮಹೇಶ್ವರ. ಅಂದ್ರೆ ಮೋಡ ಅಂತಂದ್ರೆ ಕಾಲ. ಕಾಲ ಓಡ್ತಾ ಇದೆ, ಕಾಲ ಕಳೀತಾ ಇದ್ದೀವಿ. ಹಾಗಾಗಿ ಇದರಿಂದ ನಾವು ಏನನ್ನೂ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳೋದರ್ಥ. ಯಾಕೆ ನಾವು ಅದನ್ನ ಪ್ರಸ್ತಾಪ ಮಾಡಿದ್ವಿ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಈ ವ್ಯವಸ್ಥೆ ಒಳಗಡೆ ಬಹಳ ದೂರದ ಪ್ರಯಾಣವನ್ನು ಮಾಡಿ ಬಂದಿದ್ದೀವಿ. ಆದರೆ ಕಾಲದಲ್ಲಿ ನಡೆದಂಥ ಎಷ್ಟೋ ಅಂಶಗಳು ನಮ್ಮ ಜೀವನಕ್ಕೆ ಇನ್ನೂ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳು. ಎಂತೆಂಥ ಮಾತುಗಳನ್ನು ಬಸವಣ್ಣನವರು ಹೇಳಿದರು ಅಂತಂದ್ರೆ ಕಾಯಕವೇ ಕೈಲಾಸ ಅಂತಂದ್ರು. ಅಂದ್ರೆ ಕಾಯಕ ಅವತ್ತು ಇತ್ತು, ಇವತ್ತು ಇದೆ, ಇನ್ನು 1000 ವರ್ಷಗಳು ಹೋದ್ರೂ ಕೂಡ ಕಾಯಕ ಇರುತ್ತೆ. ಕಾಯಕ ಅಂದ್ರೆ ಏನು ಇರುತ್ತೆ? ನಾನು ಬದುಕಿದ್ದೇನೆ ಅಂದ್ರೆ ಅರ್ಥ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತಾನೆ ಅರ್ಥ. ಹಾಗಾಗಿ ಆ ಕಾಯಕ ಹೇಗಿರಬೇಕು ಅಂತಂದ್ರೆ ಅದು ಕೈಲಾಸ ಆಗಬೇಕು ಅನ್ನುವಂಥ ಮಾತು. ಮತ್ತು ಅದೇ ರೀತಿಯಲ್ಲಿ ಹೇಳ್ತಾರೆ ದಯವೇ ಧರ್ಮದ ಮೂಲ ಅಂತ ಹೇಳಿ. ಎಲ್ಲಿ ದಯ ಅನ್ನೋದು ಇರುತ್ತೆ ಅದು ಧರ್ಮದ ಮೂಲವಾಗಬೇಕು
ಮಾತನ್ನು ಹೇಳಿದರು. ಅದೇ ರೀತಿಯಲ್ಲಿ ಮುಂದಕ್ಕೆ ಹೋಗಿ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ. ಅವರು ಒಂದೊಂದು ಸಾಲಿನ ಮಾತುಗಳಿದೆಯಲ್ಲ, ಅವು ಶಾಶ್ವತವಾಗಿ ಸಾವಿರಾರು ವರ್ಷಗಳ ಕಾಲ ಇರುವಂಥ ಮಾತುಗಳು. ಇದು ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಜನಾಂಗಕ್ಕೆ, ಒಂದು ಅಧಿಕಾರಕ್ಕೆ, ಒಬ್ಬ ರಾಜಕಾರಣಿಗೆ ಸಾಧ್ಯ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಬೇಕಾಗುತ್ತೆ. ಯಾಕೆ? ಅದಕ್ಕೆ ಅವರು ಹೇಳಿದರು, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಬೇಕು ಅಂತ ಹೇಳಿ. ಯಾರು ಒಬ್ಬೊಬ್ಬರು ಧರ್ಮದ ಗುರುಗಳು ಅಥವಾ ಈ ನಾಡಿನಲ್ಲಿ ಜನಿಸಿದಂತೆ ಎಷ್ಟೋ ಮಹಾತ್ಮರು ಹೇಳ್ತಾ ಬಂದರು, ಈ ಜನಾಂಗದ ಪರಂಪರೆ ಅಂತ ಹೇಳಿದರು. ಈ ಜನಾಂಗಕ್ಕೆ ಇದೊಂದು ಉದ್ದೇಶ ಕೊಟ್ಟಿದ್ದೀನಿ, ಗ್ರಂಥ ಕೊಟ್ಟಿದ್ದೀನಿ, ನೀವಿದನ್ನು ಪಾಲಿಸಿ ಅಂತ ಹೇಳಿದ್ದೀನಿ. ಎಲ್ಲರಿಗಿಂತ ಯಾಕೆ ಬಸವಣ್ಣನವರು ವಿಶ್ವಗುರುಕ್ಕೆ ಹೋದು ಪಟ್ಟವನ್ನು ಅಲಂಕರಿಸಿದರು ಅಂತಂದ್ರೆ, ಅವರು ಜನಾಂಗಕ್ಕೆ ಒಂದು ಸೀಮಿತ ಮಾಡಲೇ ಇಲ್ಲ. ಅವ್ರು ಹೇಳಿದಂಥದ್ದು ಅಧಿಕಾರಿಗಳಾದಂತಹ ನಮ್ಮ ಸತ್ಯಭಾಮ ಮೇಡಮ್ ಅವರೇ, ನಮ್ಮ SP ಮೇಡಮ್ ಆದಂತಹ ಸುಜಿತಾ ಮೇಡಮ್ ಅವರೇ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಂತಹ ನಮ್ಮ ಶಿವಾನಂದ ತಗಳೂರು ಸರ್ ಅವರೇ, ಹಾಗೂ ಸಮಾಜದ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಹಿರಿಯರು ಆದಂತಹ ನಮ್ಮ ಐಸಾಮಿ ಗೌಡ್ ಅವರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ನಮ್ಮ ನೆಚ್ಚಿನ ಸೋದರು ಆದಂತಹ ನವಿಲೆ ಪರಮೇಶ್ವರಣ್ಣ ಅವರೇ, ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಕಟ್ಟಾಯ ಶಿವಕುಮಾರಣ್ಣ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹಾಗೂ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗಂತ ಎಲ್ಲ ನಮ್ಮ ನೆಚ್ಚಿನ ಬಸವಣ್ಣನವರ ಅನುಯಾಯಿಗಳು, ಸಮಾಜದ ಮುಖಂಡರು, ಹಿರಿಯರು, ಮಾರ್ಗದರ್ಶಿ ಎಲ್ರಿಗೂ ಮತ್ತು ಮಾಧ್ಯಮದ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾವು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಮುಖ್ಯ ಭಾಷಣಕಾರರು ಮತ್ತು ಪೂಜ್ಯ ಗುರುಗಳು ಅದ್ಭುತವಾಗಿ ಇವತ್ತು ಬಸವಣ್ಣನವರ ಬಗ್ಗೆ ಮತ್ತು 12ನೇ ಶತಮಾನದಲ್ಲಿ ಆಗಿರುವಂತಹ ವಚನ ಶ್ರೇಷ್ಠರ ಒಂದು ನಡೆ ಬಗ್ಗೆ ಮತ್ತು ಬಸವಣ್ಣವ್ರ ಬಗ್ಗೆ ಹೇಳಿದರು. ಇದು ಬಸವಣ್ಣವರು ಇಡೀ ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಅವರ ವಿಶ್ವಗುರು ಅಂತ ಯಾಕೆ ಹೇಳ್ತಾರೆ ಅಂತೇಳಿ, ಇಡೀ ಪ್ರಪಂಚದಲ್ಲಿ ಅವ್ರನ್ನ ಮಾದರಿಯಾಗಿ ಪೂಜಿಸ್ತಾರೆ. ಅದು ನಮ್ಮೆಲ್ಲ ಹೆಮ್ಮೆ ಸಂಗತಿ, ನಮ್ಮ ಕರ್ನಾಟಕ ನಾವಾಗಿ ಹೆಮ್ಮೆ ಪಡುವಂತಹ ವಿಷಯ. ಆದರೆ ಒಂದು ನಮಗೇನು ವೈಯಕ್ತಿಕವಾಗಿ ನಮಗೇನು ಬೇಸರ ಅಂತ ಹೇಳಿದ್ರೆ, ಇದೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ವಿಶ್ವಗುರುವರು ಬರೀ ಒಂದು ಸಮಾಜಕ್ಕೆ ಸೀಮಿತರಾದಂತಹ, ಇಡೀ ಪ್ರಪಂಚಕ್ಕೆ ಎಲ್ಲ ಮನುಕುಲಕ್ಕೆ ಸೀಮಿತವಾದಂತಹ ಒಂದು ನಾಯಕರು. ಅಂತ ನಾಯಕರಿಗೆ ನಾವೆಲ್ಲ ಒಮ್ಮತವಾಗಿ ಇವತ್ತು ಜಯಂತಿಯನ್ನು ಆಚರಿಸಬೇಕಾಗಿತ್ತು. ಆದರೆ ನಮ್ಮ ಗುರುಗಳು ಸಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಬೆಳವಣಿಗೆ ಎಷ್ಟು ಜನ ಇದ್ದಾರೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜವಾಬ್ದಾರಿ ಏನು ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರ ಜವಾಬ್ದಾರಿ ಅಂತ ಹೇಳಿದ್ರೆ ಬಸವಣ್ಣವರ ವಚನವನ್ನು ಇನ್ನೊಬ್ಬರಿಗೆ ತಿಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅವರ ಒಂದು ಸಾಧನೆಯನ್ನು ತಿಳಿಸುವಂಥ ಕೆಲಸವನ್ನು, ಹಾಕೊಂಡಿರುವಂಥ ದಾರಿಯ ಸಾಧನೆಯನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ನಾನು ಕೋರುತ್ತೇನೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತುಂಬಾ ಕಡಿಮೆ ಇದ್ದಾರೆ, ತುಂಬ ವಿರಳವಾಗಿದ್ದಾರೆ. ನಾನು ಆಗಲಿಂದ ನನ್ನ ಸಮಯದಲ್ಲಿ ನೋಡ್ತಾ ಇದ್ರೆ ತುಂಬ ವಿರಳವಾಗಿದ್ದಾರೆ. ಅದು ತುರ್ತಾಗಿ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ, ಯಾಕೆ ಇವತ್ತು ಕಾರ್ಯಕ್ರಮ ಬಂದಿಲ್ಲ, ನಮಗೂ ಜವಾಬ್ದಾರಿ ಇರ್ತದೆ, ಎಲ್ಲರಿಗೂ ಜವಾಬ್ದಾರಿ ಇರ್ತದೆ, ಅದನ್ನೊಂದು ಒಂದು ಎಚ್ಚರಿಕೆಯನ್ನು ಕೊಡಬೇಕಂತ ನಾನು ಮಾಧ್ಯಮ ಜಿಲ್ಲಾಧಿಕಾರಿಗಳಿಗೆ ಕೋರುತ್ತೇನೆ. ನಮಗೆಲ್ಲ ಒಂದು ಆಸೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣನವರ ಒಂದು ಸಾಧನೆಯನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು. ನಾವು ನಮ್ಮ ಮಕ್ಕಳು ಮುಂದಿನವರು ಸಾಧನೆ ತಿಳಿಸೋ ಕೆಲಸ ಮಾಡಬೇಕು. ಯಾಕಂದರೆ ಪುಷ್ಪಗಿರಿಗಳು ಅದ್ಭುತವಾಗಿ ಹೇಳಿದ್ರು, ಪಠ್ಯಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು ಅವ್ರ ಬಗ್ಗೆ ಪ್ರವಚನಗಳು ನಡೀತಾ ಇಲ್ಲ, ಅವ್ರ ಬಗ್ಗೆ ಸಾಧನೆಯನ್ನು ಮಕ್ಕಳಿಗೆ ಹೇಳ್ತಾ ಇಲ್ಲ ಅಂತ ಖಂಡಿತವಾಗಿಯೂ ಅದು ಸ್ವಾಗತಾರ್ಹ ಸುದ್ದಿ. ಅದು ಆಗಬೇಕಾಗಂಥದ್ದನ್ನ ನಾನು ಸಹ ಆಗ್ರಹವನ್ನು ಮಾಡ್ತೇನೆ ಮತ್ತು ಮನವಿಯನ್ನು ಮಾಡ್ತೇನೆ. ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸೋಣ. ನಮ್ಮ ಸಹಕಾರ ಖಂಡಿತವಾಗಿಯೂ ಅದಕ್ಕೆ ಇದ್ದೇ ಇರ್ತದೆ. ಈ ವರ್ಷ ಆಯಿತು, ಮುಗಿದೋಯ್ತು, ಇವತ್ತು ಬಸವ ಜಯಂತಿ ಮುಗಿದೋಯ್ತು. ಮುಂದಿನ ವರ್ಷ ಅದ್ಭುತವಾಗಿ ಆಚರಿಸೋಣ. ಇದೇ ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ಎಲ್ಲರೂ ನೋಡುವಂಥ ಕೆಲಸ, ಎಲ್ಲ ತಿರುಗಿ ನೋಡಬೇಕು, ಇದು ಅಷ್ಟು ಅದ್ಭುತವಾಗಿ ಬಸವ ಜಯಂತಿ ಮಾಡಿದ್ರ ಆ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡೋಣ. ನಮಗೆ ನಿಮ್ಮ ಸಹಕಾರ ಮುಖ್ಯ. ಖಂಡಿತವಾಗಿಯೂ ನಮ್ಮ ಸಹಕಾರ, ನಮ್ಮ ಜಿಲ್ಲಾಡಳಿತ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ, ಪುತ್ಲಿ ಬಗ್ಗೆ ನಮ್ಮ ಗುರುಗಳು ಅದ್ಭುತವಾಗಿ ಅವರ ಶಿಷ್ಯರು ಮನವಿಯನ್ನು ಮಾಡಿದ್ದಾರೆ, ನಮ್ಮ ಕಟ್ಟಾಯಿ ಶಿವಕುಮಾರಣ್ಣ ಅವರು. ನಾನು ಸಹ ಮನವಿಯನ್ನು ಮಾಡ್ತೀನಿ, ನಮ್ಮ ಮಹಾಪೌರರಿಗೆ ಒಂದು ಜಾಗ ಉಳಿಸ್ಕೊಟ್ರೆ ನಾವೇ ಎಲ್ಲ ವೈಯಕ್ತಿಕವಾಗಿ ಏನೇನು ಮಾಡ್ಬೋದು ಮಾಡಿ ಒಂದು ನಗರದ ಒಂದು ಪ್ರಧಾನ ಜಾಗದಲ್ಲಿ ಪುತ್ಥಳಿಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡುವ ಅಂತ ಹೇಳ್ತಾ, ನನಗೂ ಸಹ ಇವತ್ತು ಸುಮಾರು ಕಾರ್ಯಕ್ರಮಗಳಿದೆ. ಇವತ್ತು ಒಂದು ಪವಿತ್ರವಾದಂತಹ ದಿನ.
ಬಸವ ಜಯಂತಿ ಅಂತ ಹೇಳಿದ್ರೆ ನಮಗೆ ಪವಿತ್ರವಾದಂತಹ ದಿನ. ಎಲ್ಲರಿಗೂ ಅವರು ಮನೆಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ಅದೇ ರೀತಿಯಲ್ಲಿ ನಮಗೂ ಸಹ ಇವತ್ತು ಸುಮಾರು ಕಾರ್ಯಕ್ರಮಗಳಿದೆ. ಹಾಗಾಗಿ ನಾನು ಮನವಿಯನ್ನು ಮಾಡ್ತೀನಿ, ನಮ್ಮ ಶ್ರೇಷ್ಠರ ಜಯಂತಿಗಳಾಗಿರ್ಬೋದು ಒಂದು ದಿನಕ್ಕೆ ಸೀಮಿತ ಆಗಿರಬಾರ್ದು. ಅಟ್ಲೀಸ್ಟ್ ಒಂದು ತಿಂಗಳಲ್ಲಾದರೂ ಅವ್ರ ಬಗ್ಗೆ, ಸಾಧನೆಗಳ ಬಗ್ಗೆ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಆದರೆ ಅದಕ್ಕೆ ಮುಖ್ಯ ಅಂತ ಹೇಳಿದ್ರೆ ನಿಮ್ಮ ಸಹಕಾರ. ಇದಲ್ಲ, ಇನ್ನೂ ಅದ್ಭುತವಾಗಿ ಜನ ಸೇರಿ ಮಾಡುವಂಥ ಕಾರ್ಯಕ್ರಮವನ್ನು ಮುಂದೊಂದು ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ನನ್ನ ಕರೆಸಿ ಇವತ್ತು ಪೂಜ್ಯರು ಆಶೀರ್ವಾದ ಮಾಡಿದ್ದಾರೆ. ಅವರು ಸಹ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಒಂದು ಪವಿತ್ರವಾದಂತಹ ಸಮಯ ಕೊಟ್ಟು ಇವತ್ತು ನೀವು ಬಂದಿದ್ದೀವಿ. ನೀವು ಇಷ್ಟು ಜನ ಬಂದಿದ್ದೀರಲ್ಲ, ಇದು ನಮಗೆ ಹೆಮ್ಮೆ ತರುವಂತಹ, ಇದು ಬಸವಣ್ಣವರಿಗೆ ಇರುವಂತಹ ಗೌರವ. ಶಿವಾನಂದ ತಗಡೂರ್ ಅವರೇ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಜಿಲ್ಲಾ ಪತ್ರಕರ್ತರ ಸಂಘ, ಹಾಗೆ ವೇದಿಕೆ ಮೇಲಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ತಹಸೀಲ್ದಾರ್ ಹಾಸನರವರಾದಂತಹ ಶ್ರೀಮತಿ ಗೀತಾರವರೇ, ಇನ್ಯಾರೇ ಇದ್ದರು ನಮ್ಮ ತಾರಾನಾಥ್ ಅವರೇ, ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಹಿರಿಕಿರಿಯವರೇ, ಇದು ಬಹುಶಃ ಇಷ್ಟೊಂದು ಇಂಟ್ರೊಡಕ್ಷನ್ ಏನಕ್ಕೆ ಅಂತಂದರೆ, ಇದು ನಂದು ಕೊನೆ ವೇದಿಕೆ ಮೇಲಿಂದ ಕೊನೆಯ ಒಂದು ಅಂದರೆ ವೇದಿಕೆ ಮುಂಭಾಗದಲ್ಲಿರುವಂಥವ್ರನ್ನ ತಲುಪಲಿಕ್ಕೆ ಕೊನೆಯ ಅವಕಾಶ. ಬಹುಶಃ ನಾನೆಲ್ಲರನ್ನೂ ಇದು ಮಾಡಿದೆ. ಸ್ವಾಮೀಜಿಯವರು ಬಹಳ ಅದ್ಭುತವಾಗಿ ಮಾತಾಡಿದರು ಬಸವ ಜಯಂತಿಯ ಬಗ್ಗೆ, ಬಸವಣ್ಣನವರ ಬಗ್ಗೆ ಬಹಳ ಅದ್ಭುತವಾಗಿ. ನಾನು ಇಷ್ಟೊಂದು ತಾವು ಇಷ್ಟು ಚೆನ್ನಾಗಿ ನಾನು ಕೇಳಿದ್ದೆ ಸ್ವಾಮೀಜಿ, ಆದರೆ ನಿಮ್ಮ ಇದಕ್ಕೆ ತಕ್ಕಂತೆ ಅದಕ್ಕಿಂತ ಹೆಚ್ಚಿನ ಇದರಲ್ಲಿ ತಾವು ಮಾತಾಡಿದ್ರಿ, ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಬಹುಶಃ ನನಗೆ ಏನೂ ಬಸವಣ್ಣನವರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ, ಆದರೆ ನಾವು ಬಸವ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರೋದ್ರ ಜೊತೆಗೆ ಇವತ್ತು ಬಸವ ತತ್ವಗಳು ಮತ್ತು ಬಸವಣ್ಣನವರು ನಡೆದ ಹಾದಿ, ನಾವು ಬರೀ ವೇದಿಕೆ ಮೇಲಿಂದ ಭಾಷಣ ಅವರು ಹೇಳಿದರು, ಭಾಷಣ ಹೊಡೆದು ಭಾಷಣಕ್ಕಷ್ಟೇ ಸೀಮಿತ ಮಾಡ್ಕೊಂಡಿದ್ದೀವಿ. ಎಲ್ಲ ಪುಣ್ಯಾತ್ಮರು ಮಹಾತ್ಮರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಅವರು ನಡೆಸಿಕೊಟ್ಟಂತಹ, ಅವರು ತೋರಿಸಿದಂಥ ದಾರಿಯಲ್ಲಿ ನಾವು ಹೋಗಬೇಕಾಗಿದೆ. ನಾವು ಹೋಗ್ತಾ ಇದ್ದೀವ ಪ್ರಶ್ನೆ ನಾವು ಮಾಡ್ಕೋಬೇಕು. ಯಾಕೆ ಅವರೆಲ್ಲ ಮಹಾತ್ಮರಾದರು? ನಮಗೇನಾದರೂ ಪ್ರಶ್ನೆ ಬಂದಿದೆಯಾ? ಯಾಕೆ ಮಹಾತ್ಮರಾದರು? ಮಹಾತ್ಮರು ಯಾಕೆ ಆದರು ಅಂತಂದರೆ, ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿರೋರು ಎಲ್ಲರೂ ಮಹಾತ್ಮರೇ. ಸೆಲ್ಫ್ಲೆಸ್ ಆಗಿ, ನನಗೆ ಅಲ್ಲ, ಇದು ಸ್ವಾಮೀಜಿ ಅವರು ಇದು ಆ ಒಂದು ಬಟ್ಟೆಗೆ ನಮಗೆ ನಮ್ಮ ಧರ್ಮದಲ್ಲಿ ವಿಶೇಷ ಸ್ಥಾನಮಾನ ಇದೆ. ಅಂದರೆ ಅದು ಆ ಒಂದು ಕಾವಿ ತಾನೆ ಬಟ್ಟೆ ಹಾಕಿದ್ರೆ ಅದು ಎಲ್ಲವನ್ನೂ ಪರಿತ್ಯಜನ ಮಾಡಿ ಒಂದು ಇದಕ್ಕೆ ಒಂದು ಸಮಾಜಕ್ಕೆ ಒಂದು ಮುಡಿಪಾಗಿಟ್ಟಿರುವಂತಹ ಒಂದು ಇದು. ನಾವು ಮಹಾತ್ಮರ ಜಯಂತಿಯನ್ನೆಲ್ಲ ಆಚರಣೆ ಮಾಡ್ತೀವಿ, ಬಂದು ಅದೇ ಅವೆಲ್ಲ ನಾಟಕೀಯವಾಗಿರುತ್ತೆ. ನಾಟಕೀಯವಾಗಿ ಅಂತಂದರೆ ಬರೋದು, ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳಿದ್ರು, ಫೋಟೋ ಇಡೋದು, ಹೂವು ಹಾಕೋದು, ಇದು ಮಾಡೋದು, ಹೋಗೋದು. ನಾಟಕೀಯವಾಗಿ ನಾವೆಲ್ಲ ನಮ್ಮ ಬದುಕನ್ನು ಹಾಗೆ ಮಾಡ್ಕೊಂಡಿದ್ದೀವಿ, ನಮ್ಮ ಎಲ್ಲವನ್ನೂ ಧರ್ಮವನ್ನು ಎಲ್ಲ ಸೇರಿ ಹಾಗೆ ಮಾಡ್ಕೊಂಡಿದ್ದೀವಿ. ಯಾಕೆ ಈ ನಾಟಕೀಯತೆ ಯಾಕೆ ಗೊತ್ತಿಲ್ಲ. ನೀವು ಎಲ್ಲ ಎಲ್ಲರೂ ಇಲ್ಲಿ ಯಾರು ಅನ್ಎಜುಕೇಟೆಡ್ ಅಂತ ಯಾರೂ ಇಲ್ಲ. ಯಾರಾದರೂ ಇದ್ದೀವ ಇಲ್ಲಿ ಅನ್ಎಜುಕೇಟೆಡ್, ಪಾಪ ಅಕ್ಷರ ಕಲ್ತಿಲ್ಲ, ಅವರು ಗೊತ್ತಾಗಲ್ಲ ಅಂತಂದ್ಬಿಟ್ಟು ಯಾರಾದರೂ ಇದ್ದೀವ? ಇಲ್ಲ. ಯಾರು? ಯಾವಾಗಾಯಿತು? 1960, 70ರಲ್ಲಿ ಇನ್ನೂ ಕೆಲವರು ಅನಕ್ಷರಸ್ಥ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ಬೋದು. ಇವಾಗ ಯಾರೂ ಇಲ್ಲ. ಮತ್ತು ನಿಮಗೆ ನೀವೇ ಗುರುಗಳು, ನಿಮ್ಮ ಮನಸ್ಸಿಗೆ ನೀವೇ ಗುರುಗಳಾಗಿದ್ದೀರ. ಯಾಕೆ ಈ ಮಹಾತ್ಮರ ನಾನು ಅದೇ ಬೇಸರ ಆಗೋದು. ಬಸವಣ್ಣವ್ರದ್ದಾದರೆ ಲಿಂಗಾಯತರು ಬರಬೇಕು, ಅಂಬೇಡ್ಕರ್ದಾದರೆ ಬರೀ SC ST ಬರಬೇಕು, ಇನ್ಯಾರ್ದು ಆದರೆ ಅವ್ರು ಬರಬೇಕು. ಆ ಸಮಾಜದವ್ರು ಬಂದು ಇಲ್ಲಿ ಕೂತ್ಕೊಂಡ್ರು ಮಾತ್ರ ಇದು ತುಂಬೋದು. ಬೇರೆಯವ್ರು ಬಂದರೆ ಈ ಒಂದು ಬಹಳ ದೊಡ್ಡ ಒಂದು ಇದು ಕಲಾಕ್ಷೇತ್ರ, ಕಲಾಭವನ ಇದು ತುಂಬಿ ಅವರ ಒಂದು ಏನು ಇದೆ. ನಾನಿವತ್ತು ಎಷ್ಟೊಂದು ಕಲಿತೆ ಅಂತಂದರೆ, ಒಂದು 2-3 ನನಗೆ ನನ್ನ ಜೈಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಇದಾದಮೇಲೆ ಸ್ವಾಮೀಜಿ ಉದ್ಘಾಟನೆ ಆದಮೇಲೆ 2 ವಿಚಾರ ನನಗೆ ಬಹಳ ಸೆಳೀತು. ಕಾಯಕವೇ ಕೈಲಾಸ, ನಿಮ್ಮ ಕಾಯವನ್ನು ಕೈಲಾಸ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ಒಬ್ಬರು ನಮ್ಮ ಇನ್ಯಾರೂ ಅಲ್ಲ, ನನ್ನ ಆಫೀಸರು, ನನ್ನ ಕಲೀಗು, JD ಅಗ್ರಿಕಲ್ಚರು ರಮೇಶ್ ಕುಮಾರು ಅವರು ಅದು
ನಾನು ಇದುವರೆಗೆ ಕೇಳಿರಲಿಲ್ಲ. ನಿನ್ನ ಕಾಯವನ್ನು, ಕಾಯ ಅಂದರೆ ದೇಹ, ನಿನ್ನ ದೇಹವನ್ನು ಕೈಲಾಸ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ಅದ್ಭುತವಾಗಿ ನನಗೆ ಬಹಳ ಒಂದು ನನ್ನ ಅಟ್ರಾಕ್ಟ್ ಮಾಡ್ತು ಅದು. ಸೊ ಅದನ್ನು ನಾನು ಕಲಿತೆ ಇವತ್ತು. ಆಮೇಲೆ ಸ್ವಾಮೀಜಿ ಹೇಳಿದರು, ಈಗ ಬಸವಣ್ಣನವ್ರದ್ದು ಅವರು ಕಾಯಕ ಯೋಗಿ, ಭಕ್ತಿ ಭಂಡಾರಿ, ಎಲ್ಲ ಸಮಾಜ ಪರಿವರ್ತನೆ ಮಾಡುವಂಥ ಅವಾಗಿನ ಕಾಲದಲ್ಲಿ ಜಸ್ಟ್ ಇಮ್ಯಾಜಿನ್. ಇವಾಗ ನಾವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಚೌಕಟ್ಟುಗಳನ್ನ ಹಾಕ್ಕೊಂಡು, 12ನೇ ಶತಮಾನದಲ್ಲಿ ಇನ್ನು ಹೇಗಿತ್ತು ಅಂತ ಜಸ್ಟ್ ಇಮ್ಯಾಜಿನ್. ನಮ್ಮ ಮುಖ ಸ್ಮೃತಿ ಪಟಲದಲ್ಲಿ ಬರಬೇಕು, ಹೇಗೆ ಇತ್ತು ಆವಾಗಿನ ಸೊಸೈಟಿ, ಅದನ್ನು ಹೇಗೆ ಆ ಅಲೆಗಳಿಗೆ ವಿರುದ್ಧವಾಗಿ ಅವರು ಈಜಿದ್ರು. ಆ ಮಂತ್ರಿ ಯಾವಾಗ ಕಾರಣಿಕೆಯಿಂದ ಮಂತ್ರಿ ಪದವಿಗೆ ಏರ್ತಾರೆ. ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ, ಈ ಮೂರನ್ನು ಅಳವಡಿಸ್ಕೊಂಡಿರುವಂತಹ ಮಹಾಯೋಗಿ, ತತ್ವಜ್ಞಾನಿ ಬಸವಣ್ಣವ್ರದ್ದು ವಚನಗಳದ್ದು. ನಾನು ಸ್ವಾಮಿ ನನ್ನ ಎಕ್ಸಾಮಲ್ಲಿ ಕನ್ನಡ ಲಿಟ್ರೇಚರ್ ತೊಗೊಂಡಿದ್ದೆ. ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ನಂದು. ಕನ್ನಡ ಲಿಟ್ರೇಚರು ಯಾಕೆಂದರೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ತುಂಬ ಮೆಟೀರಿಯಲ್ ಇಲ್ಲ ಅಂತಂದ್ಬಿಟ್ಟು ಕನ್ನಡ ಲಿಟ್ರೇಚರ್ ತೊಗೊಂಡಿದ್ದೆ. ಕನ್ನಡ ಲಿಟ್ರೇಚರಲ್ಲಿ ವಚನಗಳು ಅಂತಂದ್ಬಿಟ್ಟು ಇದಿತ್ತು. ಅಂದರೆ ನನಗೆ ಪ್ರಶ್ನೆಗಳು ಏನೇನು ಆಲ್ಟರ್ನೇಟಿವ್ ಕ್ವಶನ್ಸ್ ಬರುತ್ತೆ ಅಂತಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ವಚನಗಳದ್ದು ಬರೆದಿದ್ದು. ಪ್ರತಿಯೊಂದು ವಚನ ನಮಗೆ ಕನ್ನಡಿಗರು, ಕನ್ನಡದ ನಮ್ಮ ಲ್ಯಾಂಗ್ವೇಜು, ನಮ್ಮ ಭಾಷೆ ಶ್ರೀಮಂತಗೊಳ್ಳಬೇಕು ಅಂತಂದರೆ ಕನ್ನಡಿಗರು, ಕನ್ನಡ ಸಾಹಿತ್ಯಾಸಕ್ತರು ಎಲ್ಲರನ್ನೂ ಪ್ರಾತಸ್ಮರಣೀಯವಾಗಿ ಮಾಡಬೇಕಾಗಿರೋಂಥದ್ದು ಬಸವಣ್ಣನವರ ವಚನಗಳು. ಆಮೇಲೆ ಅನುಭವ ಮಂಟಪದಲ್ಲಿ ಹರಿದು ಬಂದ ವಿಚಾರಧಾರೆ. ಏನು ಸ್ವಾಮೀಜಿ ಎಲ್ಲ ಕವರ್ ಮಾಡಿದ್ರು, ಏನು ಹೇಳಲ್ಲ ನಾನು, ಜಸ್ಟ್ ಅದರದ್ದು ಎಷ್ಟೆಷ್ಟು ಒಳ್ಳೆ ಅಂಶಗಳನ್ನ ನಾನು ಹೆಕ್ತಾ ಇದ್ದೇನೆ. ಏನು ಹೇಳಿದ್ರು, ಅಕ್ಕ ಮಹಾದೇವಿ, ಲಿಂಗ ಸಮಾನತೆ. ನಾವೇನು ಹೇಳ್ತಾ ಇದ್ದೀವಿ ಇವಾಗ, ಎಲ್ಲ ಹೆಣ್ಮಕ್ಳು ಇವಾಗ ಬಂದಿದೆ ನಮಗೆ, ಇವಾಗೆಲ್ಲ ಆಸ್ತಿಗಳಲ್ಲಿ ಸಮಾನ ಪಾಲು, ನೀವು ಎಲ್ಲ ಅಣ್ಣ ತಮ್ಮರ ಜೊತೆನೇ ಹೊಡೆದಾಡ್ತೀರಾ, ಗೊತ್ತಿಲ್ಲ ನನಗೆ. ನಮ್ಮ ವೈಯಕ್ತಿಕ, ನಾನಾದರೆ ನನ್ನ ಅಣ್ಣ ತಮ್ಮಗಳು ಅಂತಂದರೆ ನನಗೆ ಅವರು ಮುತ್ತು ರತ್ನಗಳು. ನನ್ನ ಬಂಗಾರ, ನನ್ನ ವಜ್ರ ವೈಡೂರ್ಯ ಏನಾದರೂ ಇತ್ತು ಅಂತಂದರೆ ನನ್ನ ಫ್ಯಾಮಿಲಿ, ನನ್ನ ಅಣ್ಣ ತಮ್ಮಗಳು, ನನ್ನ ಬಂಧು ಬಳಗ. ಫಸ್ಟು ಅದನ್ನು ಸರಿಯಾಗಿ ಇಟ್ಕೊಳ್ಳಿ. ಎಲ್ಲನೂ ಬೇಕು ನನಗೆ ಅಂತಂದ್ಬಿಟ್ಟು ನಾನು ಅದನ್ನೇ ಹೇಳಿದ್ದು. ಪುಣ್ಯಾತ್ಮನ ಜಯಂತಿನ ನಾವು ಯಾಕಾಚರಣೆ ಮಾಡ್ತಾ ಇದ್ದೀವಿ? ಪುಣ್ಯಾತ್ಮರು ಎಲ್ಲ ಎಷ್ಟು ಆಸ್ತಿ ಮಾಡಿದ್ರು ಕೇಳ್ತಾ ಇದ್ದೀವ? ಯಾವಾಗಾದರೂ ಮಾಡಿದ್ರ ಅವರು? ನಾವು ಮಾಡ್ತಾ ಇರೋದು ಜಯಂತಿ, ಎಲ್ಲರ ಜಯಂತಿನ ನಾವು ಆಚರಣೆ ಮಾಡ್ತಾ ಇರೋದು. ನಾವೊಂದು ಪಾಠ ಕಲಿಬೇಕು. ಏನು ಪಾಠ? ಕರೋನಾ ಬಂತು, ಪಾಠ ಕಲೀಲಿಲ್ಲ. ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ, ಪಾಠ ಕಲೀಲಿಲ್ಲ. ಏನು ಬೇಕು ನಮಗೆ ಪಾಠ ಕಲಿಸೋಕ್ಕೆ? ಇನ್ನೇನೇನೋ ಆಗ್ತಾ ಇದೆ, ಅದರಿಂದ ಪಾಠ ಕಲಿತೀವ? ಅದು ಪಾಠ ಕಲಿಯಲ್ಲ. ಪಾಠ ಅನ್ನೋದು ನಮಗಲ್ಲ, ಎಲ್ಲ ಮಕ್ಕಳಿಗೆ ಅಂತಂದ್ಬಿಟ್ಟು ಬಿಟ್ಟಿದ್ದೀವಿ. ಪಾಠ ಕಲಿಬೇಕು ನಾವು. ಪ್ರತಿಯೊಂದು ಇನ್ಸಿಡೆಂಟಿಂದ, ಪ್ರತಿಯೊಂದು ಸಮಾಜದಲ್ಲಿ ಏನೇನಾಗ್ತಾ ಇದೆ, ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಅದರಿಂದ ನಾವು ಬುದ್ಧಿವಂತರಾಗಬೇಕು. ಯಾವ ರೀತಿ ಬುದ್ಧಿವಂತರು? ಪ್ರತಿಯೊಂದು ಸಂದರ್ಭಗಳಿಂದನೂ, ಪ್ರತಿಯೊಂದು ಘಟನೆಗಳಿಂದನೂ ನಾವು ಜಾಗೃತರಾಗಬೇಕು, ಬುದ್ಧಿವಂತರಾಗಬೇಕು. ಈ ಒಂದು ಇದನ್ನು ನಾವು ಬೆಳೆಸ್ಕೊಳ್ತಾ ಇಲ್ಲ. ನಾವಿನ್ನೂ ಸ್ವಾಮೀಜಿ ಹೇಳಿದ್ದು ನನಗೆ ಏನು ಇಷ್ಟ ಆಗ್ತಾ ಇದೆ ಅಂತಂದರೆ, ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಾವು ಹೇಳಿದ್ರಿ. ಬಹಳ ನನಗೆ ತುಂಬ ಪ್ರಿಯವಾದಂಥದ್ದು ಅಂತಂದರೆ, ನಾವು ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದು. ನಾವು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಗುರುಗಳು ಹೇಳಿದಂತೆ, ನಮ್ಮ ಸ್ವಾಮೀಜಿ ಹೇಳಿದಂತೆ, ನಾವು ಸರ್ಕಾರಿ ಶಾಲೆಯಲ್ಲಿ ಅಂದರೆ ಒಂದು ಹಂತಕ್ಕೆ ಗಿಡಗಳಿಗೆ ನೀರು ಹಾಕಬೇಕು, ನಾವು ಗಿಡಗಳನ್ನ ಪೋಷಣೆ ಮಾಡಬೇಕು. ಇದೆಲ್ಲ ಒಂದು ಭಾಳ ಚೆನ್ನಾಗಿ ಆಟ ಆಡಿಕೊಂಡು, ಅದು ಗೊತ್ತಲ್ಲ, ಪಾಠಕ್ಕಿಂತ ಆಟ ಜಾಸ್ತಿ ಇತ್ತು, ಚೆನ್ನಾಗಿ ಕಲ್ತಿದ್ದು. ಇವಾಗಿನ ಎಜುಕೇಷನ್ ಸಿಸ್ಟಮ್ ತಾವು ಹೇಳ್ತೀರಾ, ಇದು ಜಪಾನ್ ಎಜುಕೇಷನ್ ಸಿಸ್ಟಮ್. ಸರ್ ಇದ್ದಾರೆ ನಮ್ಮ ತಗಡೂರು ಸರು. ಜಪಾನ್ ಎಜುಕೇಷನ್ ಸಿಸ್ಟಮ್ ನಾನು ಜಸ್ಟ್ ಮೆನ್ಷನ್ ಮಾಡ್ತೀನಿ. ಏನು ಅಂತಂದರೆ, ಅಂದರೆ ನಮ್ಮ ಯಾರೋ ದೂರದ ಸಂಬಂಧಿಕರು ಇದ್ದಾರೆ, ನಮ್ಮ ಮನೆಯವರು ಯಾರೂ ಇಲ್ಲ, ದೂರದ ಸಂಬಂಧಿಕರು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವ್ರು ಹೇಳೋದು ಏನು ಹೇಳ್ತಾರೆ, ನಾವು 1ನೇ ಕ್ಲಾಸು ಅಂತಂದರೆ ನಮ್ಮ ಮಕ್ಕಳನ್ನ ಎಲ್ಲ ಆ ಇಂಟರ್ನ್ಯಾಷನಲ್ ಸ್ಕೂಲು, ಈ ಇಂಟರ್ನ್ಯಾಷನಲ್ ಸ್ಕೂಲು, ಆ ಸ್ಕೂಲು ICSE, ನನ್ನ ಮಕ್ಕಳನ್ನೂ ICSEಗೆ ಹಾಕಿದ್ದೆ. ನಾನು ಈಗ ಒಂಥರ ಇದಾಗ್ಬಿಟ್ಟು, ಎಲ್ಲ ತಂದೆ ತಾಯಿ ಅಂತನಂತೆ ನಮಗೂ ಕೂಡ ಆಸೆ ಇರುತ್ತೆ. ನಾವು ಇಲ್ಲಿ ವೇದಿಕೆ ಮುಂದೆ ಇಲ್ಲಿ ಅಸತ್ಯವನ್ನೆಲ್ಲ ನುಡಿಯೋವಂಥದ್ದು ಅಲ್ಲ. ನಾನು ಸತ್ಯವನ್ನು ನುಡಿಯೋದು ಒಂದು ಅದು ಕಾಯಕ. ಸತ್ಯವನ್ನು ನಾನು ನುಡಿತೀನಿ ಅಂತಂದ್ಬಿಟ್ಟು ಅನ್ನೋದು ಒಂದು ಚಾಲೆಂಜು. ನೀವು ಪ್ರತಿ ವರ್ಷ ಹೊಸ ನ್ಯೂ ಇಯರ್ ಬಂತು ಅಂತಂದರೆ ಒಂದಷ್ಟು ಚಾಲೆಂಜಸ್ ತೊಗೊಳ್ತೀರ. ನಾನು ಸಣ್ಣಗಾಗಬೇಕು, ಹೊಟ್ಟೆ ಬಗ್ಗೆ ಹೇಳಿದ್ದೆ. ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟ ಇದೆಲ್ಲ ಆದಮೇಲೆ ಅವರ ಇದರಲ್ಲಿ ಹೊಟ್ಟೆ ಬಗ್ಗೆ ಹೇಳಿದ್ದೆ. ನಿಮ್ಮ ಬೆಲ್ಲಿ ಶುಡ್ ನಾಟ್ ಬಿ ಸೀನ್.
ಇವರ ಬೆಲ್ಲಿ ಎಲ್ಲರದು ಯಾರ್ದು ಇದು ಮಾಡಲ್ಲ, ಇನ್ಕ್ಲೂಡಿಂಗ್ ಮೈ ಬೆಲ್ಲಿ, ನನ್ನ ಹೊಟ್ಟೆ ಕೂಡ ಕಾಣಿಸ್ಬಾರ್ದು. ಯಾಕೆ ಅಂತಂದರೆ ನಾನು ಸೌಖ್ಯವಾಗಿದ್ದೀನಿ ಅಂತ ಅರ್ಥ. ಅದು ಯಾಕೆ ಬಂದಿದೆ? ನಿದ್ದೆ ಇಲ್ಲದೆ ಬಂದಿದೆಯಾ, ನಿದ್ದೆಗೆಟ್ಟು ಬಂದಿದೆಯಾ? ಅದು ಅಲ್ಲ. ಒಟ್ಟು ನಿಮಗೆ ಹೊಟ್ಟೆ ಬಂದಿದೆ ಅಂದರೆ, ಎಲ್ಲ ಲೇಡೀಸು ಹೊಟ್ಟೆ ಬಂದಿದೆ ಅಂದರೆ ನೀವು ಆರಾಮದಾಯಕವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಅಂತಂದ್ಬಿಟ್ಟು ಅರ್ಥ. ಇಟ್ ಇಂಡಿಕೇಟ್ಸ್, ಬಯೋಲಾಜಿಕಲಿ ಇಟ್ ಇಂಡಿಕೇಟ್ಸ್, ಇಟ್ ಶೋಸ್ ಸೊ ಹೌ ಇಸ್ ಯುವರ್ ಹೆಲ್ತ್ ಅಂತಂದ್ಬಿಟ್ಟು. ಅದು ಹೊಟ್ಟೆ ಇತ್ತು ಅಂತಂದರೆ ನಿಮ್ಮ ಹೆಲ್ತು ಇಲ್ಲ ಅಂತ ಅರ್ಥ. ಆರಾಮವಾಗಿದ್ದೀರಾ ಅಂತಂದು ಈಗ ತಾನೇ ಹೇಳಿದ್ರಲ್ಲ ಮೇಡಮ್, ಇವಾಗೇನು ಆರಾಮವಾಗಿಲ್ಲ ಅಂತಂದ್ಬಿಟ್ಟಂದ್ರೆ ಅದು ಯಾಕೆಂದರೆ ಹಂಪು ಅಂತಂದ್ಬಿಟ್ಟು ಬಂದುಬಿಟ್ರೆ ಈ ಹಂಪು ಎಲ್ಲ ನಿಮ್ಮ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಅಲ್ಲಿ ಹಿಡಿದಿಟ್ಟಿರುತ್ತೆ. ಅದನ್ನು ಕರಗಿಸ್ಬೇಕು ಅಂತಂದರೆ ಏನು? ಬರೀ ವಾಕ್ ನಮ್ಮರ ಹೇಳ್ತಾರೆ ವಾಕ್ ಮಾಡ್ತೀವಿ ಮೇಡಮ್ ಅಂತ. ವಾಕ್ ಮಾಡಿದ್ರೆ ಏನು? ವಾಕ್ ಮಾಡಿದ್ರೆ ಕರಗಿಸಂಗಾಗಲ್ಲ. ವಾಕ್ ಅಂದರೆ ಅದನ್ನು ಸರಿಯಾಗಿ ಇದು ನಮ್ಮ ಸೆಕೆ ನೀರು ಬರೋಂಗೆ ನಾವು ಕರಗಿಸ್ಬೇಕು. ಯಾರಿಗಾದ್ರೂ ಬಂದಿದೆಯಾ ಸ್ವೆಟ್ಟಿಂಗ್? ಯಾರಿಗಾದ್ರೂ ಬಂದಿದೆಯಾ? ಏನೋ ಬೆಳಗ್ಗೆ ಆಟ ಆಡ್ತೀರಾ ಅಂಥವ್ರಿಗೆ ಬಂದಿದೆ. ಅದೇ ಕಾಯಕ ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಬೆವರು ಸುರಿಸ್ತೀರಲ್ವಾ, ಅದು ಕಾಯಕ. ಅವಾಗ ನಿಮ್ಮ ಹೆಲ್ತ್ ಹೆಂಗಿರುತ್ತೆ, ನಿಮ್ಮ ದೇಹದಲ್ಲಿ ಆರೋಗ್ಯ ಹೆಂಗಿರುತ್ತೆ? ಯಾವ ಅಲೋಪತಿ ಬೇರೆ ಬೇರೆ ಇವೆಲ್ಲ ಹೋಗ್ತಿರಲ್ಲ, ಅವಾನ್ ಮಾತ್ರೆ ಈ ಮಾತ್ರೆ, ಕೆಲವರಂತೂ ಅದೇ ಹೇಳ್ತಾರೆ ಮಾತ್ರೆಗಳನ್ನ ನುಂಗೋದನ್ನೇ ಅದೊಂದು ಕಾಯಕ ಆಗ್ಬಿಟ್ಟಿದೆ. ಮಾತ್ರೆಗಳನ್ನ ತಗೊಳ್ಳಿಲ್ಲ ಅಂದರೆ ಅದು ಇಲ್ಲ, ಮಾತ್ರೆ ನುಂಗೋದು ಒಂದು ಕಾಯಕ ಆಗಿದೆ. ಈ ಥರ ನಮ್ಮ ಜೀವನ ಇದನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಅದು ಆಗಬಾರ್ದು. ನಾವು ಸರಿಯಾದ ಪ್ರಜೆಗಳಾದರೆ ಸರಿಯಾದ ದೇಶವನ್ನು ಕಟ್ತೇವೆ. ನಾವು ಆಕ್ಟಿವ್ ಆಗಿದ್ದು ನೋಡಿ, ದೇಶ ಸೇವೆ ಅಂತಂದರೆ ಬರೀ ಸೈನ್ಯದ ಇದು ಇಟ್ಕೊಂಡು ಅವರು ನಮ್ಮ ಸೈನಿಕರು ಓಡಾಡ್ತಾ ಇದ್ದಾರಲ್ಲ, ಇವಾಗೆಲ್ಲ ಕೆಲವು ಟೆನ್ಷನ್ಸ್ ಇದಿಲ್ಲ. ಅದು ಅಲ್ಲದೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ನಮಗೆ ಕೊಟ್ಟಂಥ ಕೆಲಸವನ್ನು, ಕೊಟ್ಟಿದ್ದ ಕುದುರೆಯನ್ನು ಏರಬೇಕು. ಏನು ಹೇಳಬೇಕು? ನಾನು ನನ್ನ ಕೆಲಸವನ್ನು ಹೇಗೆ ಮಾಡ್ತೀನಿ. ನೀವು ಅದೇ ಹೇಳಿದ್ರಲ್ಲ, ಈಗ ಹನುಮಮ್ಮನ ಶಾಲೆ ಹೇಳಿದ್ರಲ್ಲ, ಹನುಮಮ್ಮನ ಶಾಲೆ ಏನು ಅಂತಂದರೆ ಹನುಮಮ್ಮಂಗಿರುವಂತಹ ಒಂದು ಕಮಿಟ್ಮೆಂಟ್, ಅವಳ ಕಾಯಕದ ಬಗ್ಗೆ ಇರೋದು. ನಂದು ಏನು ಕೆಲಸ, ಕೆಲವೆಲ್ಲ ಇದ್ದಾವೆ, ಕೆಲವೆಲ್ಲ ತುಂಬ ಇವೆ ಇರ್ತವೆ, ಬೇರೆಯವ್ರಿಗೆ ಹರ್ಟ್ ಆಗುತ್ತೆ, ಆಮೇಲೆ ಅದನ್ನೇ ಹೇಳಂಗಿರಲ್ಲ, ಅಂಥದ್ದೆಲ್ಲ ಇರುತ್ತೆ. ಅಂಥದ್ದೊಂದು ಪರ್ಸೆಂಟ್ ಬಿಟ್ಟು ಎಲ್ಲರೂ ಕೂಡ, ನಾನು ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನಾನು ಮನವಿ ಮಾಡೋದು, ಫ್ರ್ಯಾಂಕಾಗಿ ಇದ್ಬಿಡಿ. ಗಂಡ ಹೆಂಡತಿಗಾಗಲಿ, ಹೆಂಡತಿ ಮಕ್ಕಳಿಗಾಗಲಿ, ಅಥವಾ ಇನ್ಯಾವುದೋ ಸಂಬಂಧ ಆಗಲಿ, ಇದರಲ್ಲಿ ಬಹಳ ಲಾಯಲ್ಟಿ ಇರಬೇಕು. ನಮ್ಮದು ಇವತ್ತು ಕಾಣೆ ಆಗಿರೋದು ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಅಂದರೆ ನಿಮ್ಮ ಗಂಡ ಹೆಂಡತಿ ಮಕ್ಕಳದು ಕುಟುಂಬದ್ದು ಬೇರೆ, ನಿಮ್ಮ ಕೆಲಸಕ್ಕಾಗಲಿ, ನಿಮ್ಮ ಮಾತಿಗಾಗಲಿ, ಕೃತಿಗಾಗಲಿ ಯಾವುದಕ್ಕೂ ಪ್ರಾಮಾಣಿಕತೆ ಇಲ್ಲ. ಏನೋ ಒಂದು ಮಾತಾಡೋದು, ಹೆಂಗೋ ಬದುಕಕ್ಕಲ್ಲ. ನಮ್ಮ ಧರ್ಮದಲ್ಲಿ, ನಮ್ಮ ಇದರಲ್ಲಿ ಸಾಕಷ್ಟು ನಮಗೆ ನಾವು ತಗೊಳ್ಳೋದು ಬೇಕಾದಷ್ಟಿದೆ. ನಾವು ಎಷ್ಟು ತಗೊಂಡ್ರೂ ಇದೆ, ನಾವು ಯಾರೂ ತಗೊಳ್ತಾ ಇಲ್ಲ. ನಮ್ಮ ಬಸವಣ್ಣವರಿಂದ ಆಗಲಿ, ಬಸವಣ್ಣವರು ಕಾಯಕ ತತ್ವ, ಆಮೇಲೆ ಜ್ಞಾನಯೋಗ, ಬಸವಣ್ಣವರು ಬಂದು ಕಾರಣಿಕ ಆಗಿ ಆಮೇಲೆ ಮಂತ್ರಿ ಆಗ್ತಾರೆ ಅಂತಂದರೆ ಅವ್ರ ಜ್ಞಾನದ ಪ್ರಖರತೆ ಎಷ್ಟಿತ್ತು ಅಂತಂದ್ಬಿಟ್ಟು ನಾವು ಇದು ಮಾಡ್ಬೋದು. ಅದರಿಂದ ಸ್ವಂತ ಬಲದಿಂದ ಅವ್ರಿಗೆ ಯಾರು ಶಿಫಾರಸು ಮಾಡಿ ನಡಿಯಪ್ಪ ನೀನು ಕಾರಣಿಕ ಆಗಿರೋನು ಮಂತ್ರಿ ಆಗ್ಬಿಡು ಅಂತಂದ್ಬಿಟ್ಟು, ಕಲ್ಯಾಣಿ ಕಲೆಚೂರಿಗಳು, ಬಿಜ್ಜಳನ ಪ್ರಖ್ಯಾತ ದೊರೆ ಬಿಜ್ಜಳನ ಆಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿರ್ತಾರಲ್ಲ, ಅದು ಯಾರೂ ಕೊಟ್ಟಂತ ಇದಲ್ಲ, ಅವರ ಸ್ವಂತ ಬಲದಿಂದ ಅವರು ಮಂತ್ರಿಗಳಾಗ್ತಾರೆ. ಮಂತ್ರಿಗಳಾದ್ಮೇಲೆ ನೋಡಿ, ನಮ್ಮಲ್ಲಿ ಏನಾಗುತ್ತೆ ಸ್ವಾಮೀಜಿ, ಈಗ ನಾವು ಸರ್ಕಾರಿ ಸೇವೆಗೆ ಬರ್ತೀವಿ, ಸಿಂಪಲ್ ಹೇಳ್ತೀನಿ. ಇನ್ನು ಎಜುಕೇಷನ್ ಸಿಸ್ಟಮ್ ಇದೆಲ್ಲ ಕವರ್ ಮಾಡಬೇಕು. ಯಾರಾದರೂ ನೆನ್ಪು ಮಾಡಿ, ಇನ್ ಕೇಸ್ ನಾನು ಮಾಡ್ತಾರೆ ಹೆಂಗಿದೆ ಜಪಾನ್ ಎಜುಕೇಷನ್ ಸಿಸ್ಟಮ್ ಅಂತ ನಾನು ಹೇಳ್ತೀನಿ. ಸೊ ಯಾಕೆಂದರೆ ಬೇರೆ ಎಲ್ಲಿ ಯಾವ ವಿಷಯ ತಗೊಳ್ಳೋದು, ಯಾವ ವಿಷಯ ಬಿಡೋದು ಅಂತ, ಯಾಕೆ ಬೇಗ ಮಾತು ಮುಗಿಸ್ಬೇಕು, ಬೇರೆ ತುಂಬ ಸಮಯ ಆಗಿದೆ. ಕಲ್ಯಾಣಿ ಇದು ನಾ ಹೇಳ್ತಾ ಇದ್ದಾಗ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬಿಡ್ತೀನಿ. ಫಸ್ಟು ಎಜುಕೇಷನ್ ಸಿಸ್ಟಮ್ಮು ಜಪಾನು ನನಗೆ ತಿಳಿದಂತೆ, ಬಿಕಾಸ್ ಅವ್ರ ಹತ್ರದಿಂದ ಅವ್ರ ಮಗುನೂ ಕೂಡ ಸೇರಿಸಿರೋದ್ರಿಂದ ಅವ್ರು ಹೇಳ್ತಾರೆ, ನಾವು 1ನೇ ಕ್ಲಾಸ್ಗೆ ನಮ್ಮವರೆಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲು ಅಲ್ಲಿ ಹೇಳ್ತಾ ಇದ್ದೆ, ಇಂಟರ್ನ್ಯಾಷನಲ್ ಸ್ಕೂಲು, ICSE, CBSE, ಸ್ಟೇಟ್ ಸಿಲೆಬಸ್ಸು, ಅದು ಇದು ಅಂತಂದ್ಬಿಟ್ಟು ಹಾಕ್ತೀವಿ. ಅವರು ಏನು ಮಾಡ್ತಾ ಇರೋದು, ನೀವು ನೋಡಿರ್ಬೇಕು ವಾಟ್ಸಪ್ ವಿಡಿಯೋದಲ್ಲಿ ಕೆಲವು ಚೈನೀಸ್ದು ಕೂಡ ಬಂದಿದೆ. ಏನಂದರೆ ಮಕ್ಕಳಿಗೆ ಮೂಗೊರೆಸ್ಕೊಳ್ಳೋದು ಹೆಂಗೆ, ನೀಟಾಗಿರೋದು ಹೆಂಗೆ, ನಿನ್ನ ಬಟ್ಟೆ ಟ್ರಿಮ್ಮಾಗಿ ಡ್ರೆಸ್ ಮಾಡೋದು ಹೆಂಗೆ, ಆಮೇಲೆ ಕಟ್ಟಿಂಗ್ ಮಾಡೋದು ಹೆಂಗೆ, ಬಟ್ಟೆ ಒಗೆಯೋದು ಹೆಂಗೆ,
ವೈಪಿಂಗ್ ಮಾಡೋದು ಹೆಂಗೆ, ಕ್ಲೀನಿಂಗ್ ಮಾಡೋದು ಹೆಂಗೆ, ಸ್ವೀಪಿಂಗ್ ಮಾಡೋದು ಹೆಂಗೆ, ಕಸ ಗುಡಿಸೋದು ಅಂದರೆ ಸ್ವೀಪಿಂಗ್ ಅಂದರೆ ಕಸ ಗುಡಿಸೋದು, ಆಮೇಲೆ ವೈಪಿಂಗ್ ಅಂದರೆ ಒರೆಸೋದು, ನೆಲ ಒರೆಸೋದು, ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವ? ನಮ್ಮ ಮಕ್ಕಳಿಗೆ ಪಾಪ ಓದ ತಕ್ಷಣ ABCD ಅದು ಕನ್ನಡನೂ ಅಲ್ಲ, ಮಾತೃಭಾಷೆ ನಂಬಿ ಸೈಂಟಿಫಿಕಲಿ ಇಟ್ ಇಸ್ ಬೀನ್ ಪ್ರೂವನ್ ಬಿಯಾಂಡ್ ಆಲ್ ಡೌಟ್ಸು. ಮಾತೃಭಾಷೆಯಲ್ಲಿ ನಾವೆಲ್ಲ ಕನ್ನಡ ಮೀಡಿಯಮಿಂದ 10th ಓದಿದ್ದು. ಆ ನಂತರ ಇಂಗ್ಲೀಷ್ ಕಲ್ತ್ವಿ, ಇಂಗ್ಲೀಷ್ MA ಮಾಡಿದ್ವಿ, ಇಂಗ್ಲೀಷು ಇದು ಮಾಡಿದ್ವಿ, ಅದು ಬಿಡಿ, ಅದು ಬರುತ್ತೆ. ನೀವು ಮತ್ತೆ ನಾವು ಯೋಚನೆ ಮಾಡೋದೆಲ್ಲ ನಮ್ಮ ಭಾಷೆ ಭಾವನೆಗಳಲ್ಲಿ. ನಮ್ಮ ಭಾವನೆ ನಮಗೆ ಒಂದು 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 ಹಿಂದೆ ಒಂದು ಫೋರ್ಸ್ ಇದೆ. ಏನು ಫೋರ್ಸು? ನಮ್ಮ ಸಂಸ್ಕಾರ ಇದೆ. ನಮ್ಮ ಸಂಸ್ಕಾರ ಅಂತಂದರೆ ಹೆಂಗೆ? ದಯವೇ ಧರ್ಮದ ಮೂಲವಯ್ಯ ನಮ್ಮ ಸಂಸ್ಕಾರ. ಎಲ್ಲರಿಗೂ ದಯ ತೋರಿಸ್ಕೊಂಡು ನಾವಿವಾಗ ಬಿಡಿ ನಮ್ಮನ್ನೇ ಇದು ಮಾಡ್ಕೊಳ್ತಾ ಇದ್ದೀವಿ, ಆ ಹಂತಕ್ಕೆ ಬಂದಿದ್ದೀವಿ. ಅದು ಬೇರೆ ಪ್ರಶ್ನೆ, ಅದು ಬೇರೆ ಇಶ್ಯೂ ಆಗುತ್ತೆ. ನಾವು ಎಲ್ಲರಿಗೂ ದಯ ತೋರಿಸಿ 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 ಇದಾಗಿದ್ದೀವಿ. ಈ ವಾಪಸ್ ಬರಬೇಕು. ನಾವು ಎಲ್ಲೆಲ್ಲಿ ದಯ ಅಗತ್ಯ ಇದೆ ಅಲ್ಲಿ ದಯ ತೋರಿಸ್ಬೇಕು, ಎಲ್ಲೆಲ್ಲಿ ಇದು ಅಗತ್ಯ ದಂಡಂ ದಶಗುಣಂ ಭವೇತ್ ಆ ಮಂತ್ರಕ್ಕೆ ನಾವು ಶಿಫ್ಟ್ ಆಗಬೇಕು. ಬಸವಣ್ಣ ಅವರು ಖಂಡಿತ ನಮ್ಮ ಹಿಂದೆ ಇರ್ತಾರೆ, ನಿಮ್ಮನ್ನೇನು ತಡೆಯಲ್ಲ, ಅದು ಆಗಬೇಕು. ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ದು ಸ್ವಾಮೀಜಿ ಹೇಳಿದ್ರಿಂದ ನಾನು ಹೇಳ್ತಾ ಇರೋದು, ನಾವೆಲ್ಲರೂ ಕೂಡ ನನ್ನ ಮಗುನ ಶಾಲೆ ಕಳ್ಸೋದು ಕಟಿಂಗ್ ಮಾಡಕ್ಕ, ನನ್ನ ಮಗುನ ಶಾಲೆ ಕಳ್ಸೋದು ಬಟ್ಟೆ ಒಗಿಕ, ನನ್ನ ಮಗುನ ಶಾಲೆ ಕಳ್ಸೋದು ಕಸ ಗುಡ್ಸಕ್ಕ, ಈ ಥರದ ಮೆಂಟಾಲಿಟಿ, ಈ ಥರದ್ದು ಬೇರೆಯವ್ರು ನೋಡಿದ್ರೆ ನಾವು ಕಲಿತೀವಿ. ನಮ್ಮದಾಗೆ ಹೇಳಿದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಇದ್ರ ಬಗ್ಗೆ ಹೇಳಿದ್ರೆ ಅದು ಕೊನೆಗೊಳ್ಳಲ್ಲ. ಅಷ್ಟಿದೆ ನಮ್ಮ ಇದರಲ್ಲಿ. ಆದ್ರೂ ನಮ್ದು ಯಾವುದು ಇಷ್ಟ ಆಗ್ತಾ ಇಲ್ಲ. ಬೇರೆಯವ್ರು ಯಾರಾದರೂ ನಮ್ಮದು ಫಾಲೋ ಮಾಡಿ ಅವ್ರು ಇದು ಮಾಡಿಕೊಟ್ರು ಮಾತ್ರ ನಮ್ಮದು ಇಷ್ಟ ಆಗುತ್ತೆ. ಈ ಥರದ ಅದೇನಪ್ಪ ಪರದಾಸ್ಯ. ಆಮೇಲೆ ನಮಗೆ ಹೇಳ್ತಾರೆ, ನಾನು ಎಲ್ಲ ಹೇಳ್ತಾರೆ, ಮೇಡಮ್ DC ಅಂದರೆ ನೀವೇನಾ ಅಂತ. ಯಾಕೆ DC ಅಂದರೆ ನಾನೇ ಮತ್ತೆ. ಅವರು ಅಂದ್ಕೊಂಡಿದ್ರಂತೆ DC ಅಂದರೆ ಹೆಂಗೋ ಅಂದ್ಕೊಂಡಿದ್ರಂತೆ. ಅದೇ ಜಡೆ ಇದು ಮಾಡಿಕೊಂಡು, ಅದು ಗೊತ್ತಿಲ್ಲಪ್ಪ ನನಗೆ. ಇಟ್ ಈಸ್ ಮೈ ಸ್ಟೈಲ್, ಮೈ ಐಡೆಂಟಿಟಿ. ಈಗ ಬಸವಣ್ಣವರು ನಮ್ಮೆಲ್ಲರ ಐಡೆಂಟಿಟಿ ಹಾಗೆ ನಾವು ಅವರ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿನ ನಾವಂತೂ ಮರೆಯಲ್ಲ. ನಮ್ಮ ಸಂಸ್ಕೃತಿ ಏನು? ನಮ್ಮ ಸಂಸ್ಕೃತಿ ನಾವು ಹೆಂಗಿದ್ದೀವಿ ಇವಾಗ, ನಾವು ಹೆಂಗೆ ನಿಮ್ಮ ಮುಂದೆ ಇದ್ದೀವಿ, ಅದು ನಮ್ಮ ಸಂಸ್ಕೃತಿ. ನಮ್ಮ ಇದು ನಾನು DC ಆದರೆ ಹಿಂಗೇ ಇರಬೇಕು ಅಂತಂದ್ಬಿಟ್ಟು ಕೆಲವರೆಲ್ಲ ಹೇಳಿದ್ರು, ಹಿಂಗಿದ್ರೆ ಹಿಂಗಿರಬೇಕು ಮೇಡಮ್, ಹಂಗಿರಬೇಕು ಅಂತಂದ್ಬಿಟ್ಟು. ನನಗೇನು ಗೊತ್ತಿಲ್ಲ, ನನಗೆ ಆ ಥರದನ್ನು ನಮಗೆ ಅದು ಒಳಪಡದ ಸಬ್ಜೆಕ್ಟ್. ಅದು ನಾವು ಕೇಳ್ತೀವಿ ಅಷ್ಟೇ. ಅದು ನಮಗೇನಿಷ್ಟ ಅಷ್ಟೇ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ನಮಗೇನಿಷ್ಟ ಇಲ್ಲ, ಯಾವುದು ನನ್ನದಲ್ಲದನ್ನು ನಾವು ಮುಟ್ಟಕ್ಕೆ ಹೋಗಲ್ಲ. ನನ್ನದು ಮಾತ್ರ ನಾನು ಸ್ವೀಕರಿಸೋದು. ಇದನ್ನು ನಾನು ಅದೇ ಹೇಳೋದು, ಪ್ರತಿ ಇದಕ್ಕೂ ಅದೇ. ಮಹಾತ್ಮರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ. ಫಸ್ಟು ನಾವೇನು ಬಿಡಬೇಕು? ಸತ್ಯವನ್ನು ನುಡಿಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಎಂಥದ್ದು ಬೇಕ್ರಿ. ಒಂದು ಪಾಠ ಇದೆ ನಮ್ಮ ಮಕ್ಕಳಿಗೆ. ಆ ಭಾರತದ ಹುಲಿಗಳು ಆ ಬೆನ್ನು ತೋರಿಸಿದವರನ್ನು ಅಟ್ಯಾಕ್ ಮಾಡಲ್ಲ ಅಂತ ಇವರು ಪುತಿನ ಯಾರೋ ಬರೆದಿದ್ದಾರೆ. ನಮ್ಮ ಯಾರೋ ಮಕ್ಕಳು ಸಣ್ಣ ಇದಿದೆ ಅಂದರೆ, ನೀವು ಬೆನ್ನನ್ನು ತೋರಿಸಿದ್ರೆ ಭಾರತದ ಹುಲಿಗಳಿಗೂ ಕೂಡ ಅಟ್ಯಾಕ್ ಮಾಡೋಂಥ ಮನಸ್ಸು ಬರಲ್ಲ. ಅಂದರೆ ನಮ್ದು ಎಂಥ ಶ್ರೇಷ್ಠ ನೆಲ ಕಣ್ರಿ. ಈ ನೆಲದಲ್ಲಿ ನಮ್ಮ ಬಸವಣ್ಣವರು, ನಮ್ಮ ಅಂಬೇಡ್ಕರ್ ಅವರು, ಇವರೆಲ್ಲ ಹುಟ್ಟಲಿಕ್ಕೆ ನಮ್ಮ ನೆಲದಲ್ಲಿ ಮಾತ್ರ ಸಾಧ್ಯ. ಇಂಥ ಒಂದು ಪವಿತ್ರ ನೆಲ, ಇಂಥ ಒಂದು ತಾಯಿ ಭೂಮಿ, ಮಾತೃಭೂಮಿ, ಇದನ್ನು ನಾವು ಬಹಳ ಜತನದಿಂದ ಕಾಪಾಡ್ಕೋಬೇಕು. ಆಮೇಲೆ ಇದು ಅಷ್ಟೇ, ಯಾವುದು ನಂದಲ್ಲ ಅಂತಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೆ. ಯಾವಾಗಲೂ ನಿಮ್ಮದ ಬಗ್ಗೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಆಚಾರ ವಿಚಾರಗಳ ಬಗ್ಗೆ ಅದು ಇರಲಿ. ಯಾಕೆಂದರೆ ಬಸವಣ್ಣವ್ರ ಕಾಲಘಟ್ಟದಲ್ಲಿ ಇವೆಲ್ಲ ಏನಿರಲಿಲ್ಲ. ಬಸವಣ್ಣವ್ರು ಏನು ಹೇಳಿದರು? ಹೆಣ್ಣು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ. ಇವತ್ತು ಹೇಳ್ತಾರೆ ಸಂಸತ್ತು, ನಿಜವಾದ ಸಂಸತ್ತು ಅಂತನ್ನೋದು ಇವತ್ತೆಲ್ಲ ನಮ್ಮದು ರೂಪುಗೊಂಡಿತ್ತು, ಅವತ್ತೇ ರೂಪುಗೊಂಡಿತ್ತು. 12ನೇ ಶತಮಾನದಲ್ಲಿ ಸಂಸತ್ತು ಪ್ರತಿ ಜನಾಂಗಕ್ಕೆ, ನೋಡಿ ವೃತ್ತಿ ಧರ್ಮ, ಕಾಯಕ ಧರ್ಮ ಅಂತಂದ್ಬಿಟ್ಟು ನಿಮ್ಮ ಕಾಯಕದ ಬಗ್ಗೆ ತುಂಬ ನೀವು ಪ್ರೌಡ್ ಫೀಲಿಂಗ್ ಮಾಡೋ ಅಂಥದ್ದು ಸಿಸ್ಟಮ್ ಅವಾಗಲೇ ತಂದಿದ್ರು ಬಸವಣ್ಣವರು. ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಕಾಯಕ ಮಾಡ್ತಾ ಇದ್ದೀರಾ ಅಂದರೆ ಒಂದು ಕಾಯಕದ ಶ್ರೇಷ್ಠತೆ. ನಿಮ್ಮ ಏನು ಕಾಯಕ ಮಾಡ್ತೀವಿ. ಈಗ ನಾವು ಕೆಲವ್ರ ಕಡೆ ಸುಳ್ಳು ಹೇಳೋದು, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಬಿಡ್ತೀವಿ, ಏನೋ ಒಂದು ಹೇಳಿರ್ತೀವಿ.
ನಾನು ಈಗ ಫಾರ್ ಎಕ್ಸಾಂಪಲ್ ಡಿ ಗ್ರೂಪ್ ಅಂದ್ಕೊಳ್ಳಿ, ನಾನು ಡಿ ಗ್ರೂಪ್ ಅಲ್ಲ, ನಾನು ಪ್ರೊಫೆಸರ್ ಅಂತಂದ್ಬಿಟ್ಟು ಹೇಳ್ತೀನಿ. ಸಿ ಇವೆಲ್ಲ ಅಂದರೆ ಇವು ಒಂದಕ್ಕೊಂದು ಸುಳ್ಳು ಹೇಳ್ತಾ ಹೋದರೆ ಎಲ್ಲಾನು ಸುಳ್ಳಿನ ಮರವಾಗುತ್ತೆ. ಸೊ ಅದಕ್ಕೆ ನಾವು ವಿ ನೀಡ್ ಟು ಅವಾಯ್ಡ್. ಏನಾದರೂ ಇವತ್ತು ಈ ಜಯಂತಿಯಿಂದ ನಾವು ಕಲ್ತಿದ್ದೀವಿ ಅಂತಂದರೆ, ಏನಾದರೂ ಟೇಕ್ ಅವೇಸ್ ಅಂತಾರೆ, ಕೀ ಟೇಕ್ ಅವೇಸ್ ಫ್ರಮ್ ದಿಸ್ ಒಂದು ಜಯಂತಿ ಅಂತಂದರೆ, ಸತ್ಯವನ್ನು ಮಾತಾಡೋಣ, ಸಾಧ್ಯವಾದಷ್ಟು ನಿಮಗೆ ತುಂಬ ಅದರಿಂದ ಭಾಳ ಇದಾಗ್ತಾ ಇದೆ ಅಂತಂದರೆ, ಕೆಟ್ಟ ಪರಿಣಾಮ ಆಗ್ತಾ ಇದೆ ಅಂದರೆ ಅವಾಯ್ಡ್ ಮಾಡಿ. ಬಟ್ ಸಾಧ್ಯವಾದಷ್ಟು ಸತ್ಯವನ್ನು ಮಾತಾಡೋಣ. ಆಮೇಲೆ ಭಕ್ತಿ ಬಗ್ಗೆ ತಾವು ಹೇಳಿದ್ರಿ ಸ್ವಾಮೀಜಿ, ನಮ್ಮ ಇವರು ಹೇಳಿದರು, ನಮ್ಮ ಮಂಜಯ್ಯ ಅವರು ಹೇಳಿದರು, ಭಕ್ತಿ ರೀ ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ಹ್ಯಾವ್ ವಿ ಎವರ್ ಕ್ವಶನ್ಡ್ ಅವರ್ಸೆಲ್ವ್ಸ್? ಯಾಕೆ ವೈ ಆಮ್ ಐ ಹಿಯರ್? ನಾನು ಯಾಕೆ ಇಲ್ಲಿದ್ದೀನಿ? ಹೂ ಆಮ್ ಐ? ನಾನು ಯಾರು? ನಾವು ಡಿ ಸಿ ಅಂತಂದ್ಬಿಟ್ಟು ಅಲ್ಲ, ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಇದ್ದೀನಿ ಇಲ್ಲಿ. ನಾನು ಯಾಕೆ ಇಲ್ಲಿದ್ದೀನಿ? Why I have taken birth in India only? Why I have taken birth in Karnataka only? That too in this village only, in this ಇದು only ಅಂತ ಯಾಕೆ ನಾವು ಪ್ರಶ್ನೆ ಮಾಡ್ಕೊಂಡಿಲ್ಲ? ನಂದೇನಿದೆ? ಬಂದು ಒಳ್ಳೆ ಮದುವೆ ಮಾಡಿಕೊಂಡು ಕಾರ್ ಇಟ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡದ? ಅಷ್ಟೇನಾ? ಪ್ರಶ್ನೆ ಮಾಡ್ಕೋಬೇಕು, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನನ್ನ ಬರ್ತ್ಗೆ ಈಗ ಬಸವಣ್ಣವರು ಶೈವ ಬ್ರಾಹ್ಮಣರಾಗಿದ್ದರು. ಅವತ್ತಿನ ಕಾಲದಲ್ಲಿ ಆರಾಮವಾಗಿ ಇದು ಮಾಡಿಕೊಂಡು ಇರ್ಬೋದಾಯ್ತು. ಅವ್ರ ಬರ್ತಲ್ಲ ಮತ್ತು ಅಕ್ಕಂದು ಅದೆಲ್ಲ ಗೊತ್ತಿದೆ ಅಲ್ವಾ ನಿಮ್ಗೇನು ವಿಶೇಷವಾಗಿ ನಾನು ಹೇಳ್ಬೇಕಾಗಿಲ್ಲ. ಅಕ್ಕ ಇರ್ತಾರೆ, ನಾಗಲಾಂಬಿಕೆ ಅಂತ ಅಂದ್ಬಿಟ್ಟು ಅಲ್ವಾ ಸ್ವಾಮೀಜಿ? ನಾಗಮ್ಮ ಅಂದರೆ ನಾಗಲಾಂಬಿಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಉಪನಯನ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅವಾಗಲೇ ಪ್ರಶ್ನೆ ಮಾಡಿದ್ರು. ನೋಡಿ, ಸಣ್ಣ ವಯಸ್ಸಿಗೆ ನೀವು ಗಂಡು ಮಗನಿಗೆ ಮಾತ್ರ, ಈಗಲೂ ಸುಮಾರು ಜನ ಇದ್ದೀರಲ್ಲಿ ಹೆಣ್ಮಕ್ಳು, ನಾನು ಗಂಡು ಮಗನೇ ಬೇಕು ಅಂತ, ಗಂಡು ಮಗು ಇಲ್ಲ ಅಂದರೆ ವಂಶೋದ್ಧಾರಕ ಇಲ್ಲ ಅಂದರೆ ನಮ್ಮದು ಇಲ್ಲ ಇಷ್ಟೇ ಅಂತ ಅಂದ್ಬಿಟ್ಟು ಈಗಲೂ ಇದೆ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇರೋದು, ಅದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಈಗ ಸುಮಾರು. ಇದು ನೋಡಿ, ಚೈನ್ ರಿಯಾಕ್ಷನ್ನು ನಾವು ಗಮನಿಸ್ಬೇಕು. ಇದು ಯಾರು ಏನೂ ಇಲ್ಲ, ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಪ್ರತಿಯೊಂದು ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅವತ್ತು ಹೆಣ್ಣು ಭ್ರೂಣ ಹತ್ಯೆ ಯಾವಾಗಿಂದ ಸ್ಟಾರ್ಟ್ ಆಯಿತು? ಒಂದು 10-15 ವರ್ಷದಿಂದ 20 ವರ್ಷದಿಂದ ಸ್ಟಾರ್ಟ್ ಆಯಿತು. ಈಗ 20 ವರ್ಷಕ್ಕೆ ನಮಗೆಲ್ಲ ಹೆಣ್ಣುಗಳು ಸಿಗಬೇಕಾಗಿದ್ದಂಥ ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಹೆಣ್ಣು ಅಂತಂದ ತಕ್ಷಣ ನೀವು ತೆಗೆಸ್ಬಿಟ್ರಿ, ಮಗು ಏನಿದೆ ಅಂತಂದ್ಬಿಟ್ಟು ನೀವು ತೆಗೆಸ್ಬಿಟ್ರಿ. ನಾವು ಎಜುಕೇಟೆಡ್, ನಾವೆಲ್ಲ ಅಕ್ಷರಸ್ತ್ರ. ಬಸವಣ್ಣವರು ಆವಾಗಲೇ ಅನುಭವ ಮಂಟಪ ಮಾಡಿ, ಹೆಣ್ಮಕ್ಳು ನನ್ನ ಅಕ್ಕಂಗೆ ಯಾಕೆ ಉಪನಯನ ಮಾಡ್ತಾ ಇಲ್ಲ, ನನ್ಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ತಂದೆ ಬೈತಾರೆ, ಸುಮ್ಮನಿರು, ನಾವು ಎಲ್ಲ ಏನು ಮಾಡ್ತೀಯ ಅಂತಂದ್ಬಿಟ್ಟು ಬೈತಾರೆ. ಆವಾಗಲೇ ಮನೆ ಬಿಟ್ಟು. ಅಂಥ ಒಂದು ಕ್ರಾಂತಿಕಾರಿ ನಮಗೆಲ್ಲರಿಗೂ ಆದರ್ಶ ಆಗಬೇಕು. ಎಷ್ಟಿದೆ ಗೊತ್ತೇ ಪಾಲನೆ ಮಾಡಲಿಕ್ಕೆ ಪ್ರತಿಯೊಂದೂ. ನಿಜವಾದ ನೀವು ಬಸವ ಅನುಯಾಯಿಗಳಾದರೆ, ನೀವೇನು ಲಿಂಗಾಯತರೇ ಆಗಬೇಕು ಅಂತಲ್ಲ, ಎಲ್ಲರೂ ಕೂಡ ಅನುಯಾಯಿಗಳಾದರೆ ಅವ್ರು ಏನೇನು ಮಾಡಿದ್ರು, ಒಂದೊಂದು ಸ್ಟೆಪ್ಪು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು, ಅವರು ನಮ್ಮಂತೆ ಭೂಮಿಗೆ ಬಂದವರು, ನಮ್ಮಂತೆ ಹುಟ್ಟು ಪಡ್ಕೊಂಡವರು, ನಮ್ಮಂತೆ ಸಾವನ್ನು ಅಂದರೆ ದೈವಾಧೀನರಾದವರು. ಆದರೆ ಆ ಕಾಲಘಟ್ಟದಲ್ಲಿ ಯಾಕೆ ಮಹಾತ್ಮರಾದರು ಅವರು? ಇಡೀ ವಿಶ್ವ ಇವತ್ತು ವಿಶ್ವಗುರು ಅಂತಂದ್ಬಿಟ್ಟು ಇಡೀ ವಿಶ್ವದಲ್ಲೇ ಲಂಡನ್ ಹೇಳಿದ್ರು ಸ್ವಾಮೀಜಿ, ಇಲ್ಲೆಲ್ಲ ಹೇಳಿದ್ರು. ಎಲ್ಲ ಕಡೆ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ? ನಮ್ಮಂತ ನಿಮ್ಮಂಥವ್ರು ನಾವು ನಮ್ದಾಯಿತು, ನಮ್ಮ ಪಾಡಾಯಿತು, ನಮ್ಮ ಕುಟುಂಬ ಆಯಿತು, ನನ್ನ ಮಕ್ಕಳಾಯಿತು, ಅಷ್ಟೇ. ಯಾರು ಏನಾದರೂ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಅದು ಅವನಿಗೆ ಬಿಟ್ಟಿದ್ದು. ಸ್ವಾರ್ಥಿಗಳಾಗಿದ್ದೀವಿ. ಸೊ ಅವರು ಸ್ವಾರ್ಥರಹಿತವಾಗಿ ಮಾಡಿದ್ರು. ಭಕ್ತಿ ಇತ್ತು, ಕಾನ್ಸೆಪ್ಟ್ ಆಫ್ ಭಕ್ತಿ ಹೆಂಗೆ ಅಂತಂದರೆ, ಅದನ್ನು ನೀವು ಭಕ್ತಿ ಹಿನ್ನೆಲೆಯಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡ್ರೆ ನೀವು ಬೇರೆಯೇ ಒಂದು ಚೇತನ. ಏನೋ ಇದು ಒಂದು ಕಾರ್ಯ ಸಾಧನೆಗೆ ನೀವು ಬಂದಿದ್ದೀರಾ. ಬಂದಮೇಲೆ ಇವೆಲ್ಲ ಅಂದರೆ ಇಹಲೋಕದ್ದೆಲ್ಲ ಇರುತ್ತೆ. ಲೌಕಿಕ ಬಿಟ್ಟು ನೀವೇನು ಸ್ವಾಮೀಜಿ ಥರ ಇದು ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಇಲ್ಲ. ಕುಟುಂಬದಲ್ಲಿ ಇದ್ದುಕೊಂಡು ನೀವು ಹೇಗೆ ವೈರಾಗಿಗಳ ಥರ ನೀವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ, ಬಹಳಷ್ಟು ಟೇಕ್ಅವೇಸ್ ಇದೆ. ಸೊ ನಾವು ಆ ಒಂದು ಇದನ್ನು ಪಾಲನೆ ಮಾಡಬೇಕು. ಇದ್ದೂ ಇಲ್ಲದಂತಾಗಿ, ಇಲ್ಲದಂತೆ ಇದ್ದು,
ಈ ಥರದ ಜೀವನವನ್ನು ನಾವು ಮಾಡಬೇಕು. ಅದೇ ಎಲ್ಲ ನನ್ನ ಕುಟುಂಬ ಬಿಟ್ಟರೆ ಬೇರೆ ಯಾರು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಆಸ್ತಿ ಎಲ್ಲ ನನಗೆ ಸೇರಬೇಕು, ನಮ್ಮ ಅಣ್ಣಂಗಿಲ್ಲ, ನನ್ನ ತಮ್ಮಂಗಿಲ್ಲ. ತುಂಬ ಇವತ್ತು ಸಹ ಸ್ವಾಮೀಜಿ ಇದು ಹಿರಿಯ ನಾಗರಿಕರ ವಿಶೇಷ ಕಾಯ್ದೆ ಬಂದಿದೆ. ಎಷ್ಟು ಫ್ಯಾಮಿಲೀಸು ಅವು ನಮಗೆ CCMS ಅಂತಂದ್ಬಿಟ್ಟು RCCMS ಅಲ್ಲಿ ಬರುತ್ತೆ. RCCMS ಅಂತಂದರೆ ಈಗ ನನ್ನ ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು, ಇನ್ನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಯಾಕೆಂದರೆ ಇದೇ ತುಂಬ ಸರ್ಕು ತುಂಬ ಇದೆ ಮಾತಾಡಲಿಕ್ಕೆ ನಿಮ್ಮ ಜೊತೆ. ಯಾಕೆಂದರೆ ನೀವೇ ನಿಜವಾದ ಆಡಿಯನ್ಸ್ ಅಂತ ನಾನು ಭಾವಿಸ್ತೇನೆ. ಕೊನೆವರೆಗೂ ಇದ್ದರೆ ನಿಜವಾಗ ನಮಗೆ ಕೊಡುವಂಥ ಗೌರವ, ಈ ವೇದಿಕೆ ಕೊಡುವಂಥ ಗೌರವ. ಯಾಕೆಂದರೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಇರುತ್ತೆ, ತಹಸೀಲ್ದಾರ್ ನ್ಯಾಯಾಲಯ ಇದೆ, AC ನ್ಯಾಯಾಲಯ ಇದೆ. ಅಫ್ಕೋರ್ಸ್ ಗೌರ್ಮೆಂಟ್ ಪುಷು, ಒಬ್ಬ ಮಂತ್ರಿಗಳ ಪುಷು ಇರ್ಬೋದು. ಆದರೆ ನಮ್ಮ ಕೋರ್ಟಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು ಕೂಡ ಕ್ವಾಸಿ ಜುಡಿಷಿಯಲ್ ಅಧಿಕಾರ ಹೊಂದಿರ್ತಾರೆ. ಸೊ ನಮ್ಮ ಕೋರ್ಟಲ್ಲಿದ್ದಂತಹ 5 ವರ್ಷಕ್ಕೂ ಹೆಚ್ಚಿನ ಪ್ರಕರಣಗಳನ್ನು, 5 ವರ್ಷಕ್ಕೂ ಹೆಚ್ಚು ಎಷ್ಟಿತ್ತು, 5 ವರ್ಷ ಸಿವಿಲ್ ಕೋರ್ಟಲ್ಲಿ ನೀವು ಹೋಗ್ತೀರಾ, ಎಲ್ಲ 5-10 ವರ್ಷ ಆಗುತ್ತೆ, ನಡೆಯುತ್ತೆ. ನಾವ್ಯಾರು ಸಿವಿಲ್ ಕೋರ್ಟ್ ಪ್ರಶ್ನೆ ಮಾಡೋಂಗಿಲ್ಲ. ಸೊ 5-10 ವರ್ಷದಿಂದ ಅಂದರೆ 5 ವರ್ಷಕ್ಕೆ ಮೇಲ್ಪಟ್ಟು ಸುಮಾರು 487 ಪ್ರಕರಣಗಳಿದ್ವು. 487 ಪ್ರಕರಣಗಳನ್ನು ಇತ್ಯರ್ಥ ಮಾಡಿ 5 ವರ್ಷದ ಮೇಲಿಂದು, 4 ವರ್ಷ ಮೇಲಿಂದು, 3 ವರ್ಷ ಮೇಲಿಂದು, 2 ವರ್ಷ ಮೇಲಿಂದು, 1 ವರ್ಷ ಮೇಲಿಂದು, ಇವಾಗ ಎಲ್ಲಿ ಬಂದಿದ್ದೀವಿ? 3 ತಿಂಗಳ ಒಳಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಪ್ರಕರಣಗಳು. ಇದು ನಾನು ಸತ್ಯ ನುಡಿತಾ ಇರೋದು, ನಾನು ಅಸತ್ಯ ಯಾವತ್ತೂ ನುಡಿಯಲ್ಲ, ನಾನು ಎಲ್ಲ ನೋಡಿಕೊಂಡೇನೆ ಆಮೇಲೆ ನಿಮಗೆ ಬಂದರೆ ನಾನು ತೋರಿಸ್ತೀನಿ. ಸೊ 3 ತಿಂಗಳ ಒಳಗೆ ಪ್ರಕರಣಗಳು ಇದೆ. 3 ತಿಂಗಳ ಒಳಗೆ ಅಂತಂದರೆ ನಾನು ನೋಡ್ತೀನಿ ಸರ್ ಸ್ವಾಮೀಜಿ, ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದರೆ, ಏನೂ ಇಲ್ಲ, ಪಿತ್ರಾರ್ಜಿತ ಆಸ್ತಿ ತಿಳ್ಕೊಳ್ಳಿ ಇಲ್ಲಿ. ಯಾಕೆಂದರೆ ಸ್ವಲ್ಪ ಇದರಿಂದ ಏನಾದರೂ ಕಲಿಬೇಕಲ್ವಾ. ಇಷ್ಟೆಲ್ಲ ಮಾತಾಡಿದ್ದು ನಿಮ್ಗೆ ನೆನಪಿಲ್ಲದೆ ಇರ್ಬೋದು, ಆದರೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಮತ್ತು ನಮ್ಮ ಸಹೋದರ ಸಹೋದರಿಯರಿಗೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿ ಎಲ್ಲ ಮಕ್ಕಳಿಗೂ, ಅವಳು ಹೆಣ್ಣಾಗಿರಲಿ ಗಂಡಾಗಿರಲಿ ಸಮಾನವಾಗಿ ಬರುತ್ತೆ. ನಮ್ಮ ತಾತನಿಂದ, ನಮ್ಮ ಅಪ್ಪನಿಂದ ನಮಗೆ ಬರುವಂಥ ಆಸ್ತಿ ಸಮಾನವಾಗಿರುತ್ತೆ. ನಾವು ಹೆಣ್ಮಕ್ಳು ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪನಿಂದ ಬಂತು ಅಂತಂದರೆ, ನಾನು ನಮ್ಮ ಅಣ್ಣ ತಮ್ಮಗಳಿಗೆ ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತೀನಿ ಹೊರತು ನನಗೆ ಬರಬೇಕು ಭಾಗ, ನಮ್ಮ ಅಪ್ಪನ ನಾನು ಇಟ್ಕೊಳ್ಳೋಣ ಅಂತಲ್ಲ. ಅವರು ಚೆನ್ನಾಗಿದ್ದರೆ ಅವರಲ್ಲೇ ನನ್ನನ್ನು ನೋಡ್ತೀನಿ. ಇದು ಬಂದ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಇವೆಲ್ಲ ಅಣ್ಣ ತಮ್ಮ ಅನ್ನೋದು ಅವಾಗೆಲ್ಲ ಒಂದು ಕಟ್ಟುವನು ಅದೇನನ್ನು ಇದೆಯಲ್ಲ. ಸೊ ಇವತ್ತಿಗೂ ಕೂಡ ಅಣ್ಣ ತಮ್ಮ ಅಂತಂದರೆ ನಮ್ಮ ಉಸಿರಿದ್ದಂಗೆ, ನಮ್ಮ ಅವಿಭಾಜ್ಯ ಅಂಗ ಇದ್ದಂಗೆ, ಒಂದು ಅಂಗ ಹೋದಂಗೆ. ಸೊ ಅವ್ರಿಗೆ ನಾನು ಹೆಣ್ಮಕ್ಳಿಗೆ ಹೇಳೋದು, ಕಿತ್ತಾಡಕ್ಕೆ ಹೋಗ್ಬೇಡಿ. ಜೀವನ ಎಷ್ಟು ಸರಳವಾಗಿದೆ ಅಂತಂದರೆ, ಅಯ್ಯೋ ಅದು ಬೇಕು, ಇದು ಬೇಕು, ಗಂಡನ ಆಸ್ತಿನೂ ಬೇಕು, ಇದು ಬೇಕು, ದುರಾಸೆ ಇರೋದ್ರಿಂದ ನಮಗೆ ನೆಮ್ಮದಿ ಇಲ್ಲ. ನಮಗೆ ನೆಮ್ಮದಿ ಇಲ್ಲ ಅಂತಂದರೆ ಬೇರೆ ಬೇರೆ ಇದಿದೆ ಬಿಡಿ ದುರಾಸೆಗಳು. ಸೊ ನೆಮ್ಮದಿ ಇದು ಮಾಡಬೇಕು ಅಂದರೆ ಆಸೆ ಪಡೋದನ್ನು ಕಡಿಮೆ ಮಾಡಿ. ವರ್ಷಕ್ಕೆ ಇವೆಲ್ಲ ಚಾಲೆಂಜಸ್ ತಗೋಬೇಕು. ನ್ಯೂ ಇಯರ್ ರೆಸಲ್ಯೂಷನ್ ಅಂದರೆ ಬರೀ ಇದನ್ನಲ್ಲ, ಸಣ್ಣ ಆಗೋದಲ್ಲ, ಸಣ್ಣ ಆಗೋದ್ರ ಜೊತೆಗೆ ಸಣ್ಣ ಆಗಿ ಚಂದವಾಗಿ ಕಾಣಿಸ್ಬೇಕಲ್ವ. ಸೊ ಅದ್ರ ಜೊತೆಗೆ ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೇಕು. ಅದ್ರ ಜೊತೆಗೆ ಸತ್ಯವನ್ನು ನುಡಿಯೋದು, ಆ ಹೊಟ್ಟೆ ಕಿಚ್ಚು ಪಡೋದು ಕಡಿಮೆ ಮಾಡ್ತೀನಿ. ಎಸ್ಪೆಷಲಿ ಹೆಣ್ಮಕ್ಳು, ಬಿಕಾಸ್ ಹೆಣ್ಮಕ್ಳಿಗೆ ನಾನು ಇನ್ಕ್ಲೂಡಿಂಗ್ ಮೀ, ನಾನು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಹೊಟ್ಟೆ ಕಿಚ್ಚು ಪಡೋದು ಕಡಿಮೆ ಆದರೆ BP ಶುಗರು ಏನೂ ಇರಲ್ಲ. ನಿಮಗೆ ಎಷ್ಟು ಮೆಂಟಲಿ